ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ದಿನ ನಾವು ವರಸಿದ್ಧಿ ವಿನಾಯಕ ವ್ರತದ ಒಂದು ಮಹಿಮೆಯನ್ನು ಕುರಿತು ಚರ್ಚೆ ಮಾಡೋಣ ಹಾಗೂ ವ್ರತದ ವಿಧಾನ ಮತ್ತು ರೀತಿ ನೀತಿಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ. ಈ ವರಸಿದ್ಧಿ ವಿನಾಯಕ ವ್ರತವನ್ನು ಭಾದ್ರಪದ ಶುದ್ಧ ಚೌತಿಯ ದಿನ ಆಚರಿಸಿಕೊಂಡು ನಮ್ಮ ಹಿರಿಯರಿಂದಲೂ ಈಗಿನವರೆಗೂ ಅದೇ ಪದ್ಧತಿಯನ್ನು ನಾವು ಪಾಲಿಸಿಕೊಂಡು ಬಂದಿರುವುದನ್ನು ತಾವೆಲ್ಲರೂ ಗಮನಿಸಬಹುದು. ಈ ವ್ರತವನ್ನು ಮಾಡುವವರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಎಲ್ಲರಿಗೂ ಅತ್ಯಂತ ಪ್ರೀತಿಯ ದೈವವಾದಂತಹ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತವಿದು. ಈ ವ್ರತವನ್ನು ಅತ್ಯಂತ ಸಂಭ್ರಮ ಸಡಗರಗಳೊಂದಿಗೆ ನಾವು ಆಚರಿಸಿಕೊಂಡು ಬಂದಿರುವುದನ್ನು ತಾವೆಲ್ಲರೂ ಗಮನಿಸಿರಬಹುದು. ವರಸಿದ್ಧಿ ವಿನಾಯಕ ವ್ರತವೆಂದರೇನೆ ಹಾಗೆ ಸಂಭ್ರಮ ಮತ್ತು ಸಡಗರ. ಬೀದಿ ಬೀದಿಗಳಲ್ಲಿ ವಿನಾಯಕ ಮೂರ್ತಿಗಳನ್ನು ಕೂರಿಸಿ ಪೂಜಿಸಿ ಆರಾಧಿಸಿ ಆ ಭಗವಂತನ ಮುಂದೆ ನೃತ್ಯ ಗೀತಾದಿಗಳನ್ನು ಪ್ರದರ್ಶನೆ ಮಾಡಿ ಮನೆಗಳಲ್ಲಿ ಅನೇಕ ರೀತಿಯಾದಂತಹ ನಿವೇದನೆಗಳನ್ನು ಮಾಡಿ ಅನೇಕ ರೀತಿಯಾದಂತಹ ಹಣ್ಣು ಹಂಪಲುಗಳನ್ನು ತಂದು ಹೂವುಗಳಿಂದ ವಿನಾಯಕನನ್ನು ಆರಾಧಿಸುವುದೇ ಈ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತದ ವಿಶಿಷ್ಟತೆ ಆಗಿದೆ. ಎಲ್ಲರೂ ತಮ್ಮ ಶಕ್ತಿಯಾನುಸಾರವಾಗಿ ವಿನಾಯಕ ಮೂರ್ತಿಗಳಿಗೆ ಅನೇಕ ರೀತಿಯಾದಂತಹ ಪೂಜೆಗಳನ್ನು ಸಲ್ಲಿಸುವುದನ್ನು ನಾವು ಗಮನಿಸಿರುತ್ತೇವೆ. ಹಾಗೂ ಇಂದಿನೂ ಸಹ ನಾವು ವರಸಿದ್ಧಿ ವಿನಾಯಕ ವ್ರತ ಬರುತ್ತದೆ ಎಂದ ತಕ್ಷಣ ಎಲ್ಲರಿಗೂ ಮನಸ್ಸಿನಲ್ಲಿ ಒಂದು ಆಸೆ, ಗಣಪತಿ ಮೂರ್ತಿಯನ್ನು ನಾವು ಪೂಜಿಸಬೇಕು ಎಂಬ ಆಸೆಯಿಂದ ನಾನಾ ರೀತಿಯಾದಂತಹ ಆಸೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವರಸಿದ್ಧಿ ವಿನಾಯಕ ವ್ರತದ ಆಚರಣೆಯಲ್ಲಿ ತೊಡಗಿಸಿಕೊಳ್ಳುವುದು ಎಲ್ಲರಿಗೂ ಇರತಕ್ಕಂತಹ ಶ್ರದ್ಧಾಭಕ್ತಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೂ ಈ ವರಸಿದ್ಧಿ ವ್ರತವನ್ನು ಭಾದ್ರಪದ ಶುದ್ಧ ಚೌತಿಯ ದಿನ ಉದಯ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ಸ್ನಾನ ಸಂಧ್ಯಾವಂದನೆ ಮತ್ತು ಮನೆ ದೇವತೆ ಆರಾಧನೆಗಳನ್ನು ಮಾಡಿದ ನಂತರ ವರಸಿದ್ಧಿ ವಿನಾಯಕ ಮೂರ್ತಿಯನ್ನು ಮನೆಯಲ್ಲಿ ಕೂಡಿಸಿ ಧಾನ್ಯದ ಮೇಲೆ ವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಿಸಿ ವ್ರತವನ್ನು ಮಾಡುವುದು ಮೊದಲಿನಿಂದಲೂ ಬಂದಿರುವ ಪದ್ಧತಿಯಾಗಿರುತ್ತದೆ. ವ್ರತದಲ್ಲಿ ಮೊದಲನೆಯದಾಗಿ ಮಹಾಗಣಪತಿ ಪೂಜೆಯನ್ನು ನಾವು ಮಾಡುತ್ತೇವೆ. ಅರಿಶಿಣದಲ್ಲಿ ಅಥವಾ ವಿಶೇಷವಾಗಿ ವ್ರತದಲ್ಲಿ ಮಹಾಗಣಪತಿ ಪೂಜೆ ಎಂದರೆ ಸಗಣಿಯಲ್ಲಿ, ಹಸುವಿನ ಸಗಣಿಯಲ್ಲಿ ಒಂದು ಗಣಪತಿಯ ಮೂರ್ತಿಯ ಒಂದು ಗೋಪುರದ ಆಕಾರದಲ್ಲಿ ಒಂದು ಮೂರ್ತಿಯನ್ನು ಮಾಡಿ ಆ ಮೂರ್ತಿಗೆ ಮಹಾಗಣಪತಿ ಪೂಜೆಯನ್ನು ಮಾಡುತ್ತೇವೆ. ಆ ಸಗಣಿ ಲಭ್ಯವಿಲ್ಲದವರು ಅರಿಶಿಣದಲ್ಲಿ ಆ ಮೂರ್ತಿಯನ್ನು ಮಾಡಿ ಮಹಾಗಣಪತಿ ಪೂಜೆಯನ್ನು ಮಾಡುತ್ತಾರೆ. ತದನಂತರ ವರಸಿದ್ಧಿ ವಿನಾಯಕ ಸ್ವಾಮಿಯನ್ನು ಮೂರ್ತಿಯ ರೂಪದಲ್ಲಿ ಆರಾಧಿಸುತ್ತಾರೆ. ಒಂದು ಹೂವನ್ನು ಹಾಲಿನಲ್ಲಿ ಅದ್ದಿಕೊಂಡು ಗಣಪತಿ ಮೂರ್ತಿಗೆ ನೇತ್ರೋನ್ಮಿಲನವನ್ನು ಮಾಡಿ ಆತನ ಹೊಕ್ಕಳಿಗೆ ಒಂದು ರೂಪಾಯಿಯ ನಾಣ್ಯವನ್ನು ಸಿಕ್ಕಿಸಿ ಹಣೆಗೆ ಕೆಂಪು ಗಂಧ ಮತ್ತು ಅಕ್ಷತೆಗಳನ್ನು ಧರಿಸಿ ಗಣಪತಿಗೆ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಿ ಈ ವ್ರತವನ್ನು ಮಾಡುತ್ತಾರೆ. ಈ ವ್ರತವನ್ನು ಮಾಡುವವರು ಅನೇಕ ರೀತಿಗಳಲ್ಲಿ ತಮ್ಮ ಶಕ್ತಿಯಾನುಸಾರವಾಗಿ ಆರಾಧನೆಗಳನ್ನು ಮಾಡುತ್ತಾರೆ. ಈ ವ್ರತದ ವೈಶಿಷ್ಟ್ಯ ಏನಪ್ಪ ಅಂದರೆ ಗಣಪತಿ ಮೂರ್ತಿಗೆ ಮೋದಕಗಳು, ಕಡುಬುಗಳನ್ನು ನಿವೇದನೆ ಮಾಡುವುದು ಈ ವ್ರತದ ಒಂದು ವೈಶಿಷ್ಟ್ಯತೆ. ಆ ಕಡುಬುಗಳನ್ನು ಮಾಡಿ ಗಣಪತಿಯ ಪೂಜೆಯನ್ನು ಸಂತೋಷದಿಂದ ಮಾಡಿ, ವಿಶೇಷವಾಗಿ ದೂರ್ವಾಯುಗ್ಮ ಪೂಜೆ ಅಂದರೆ ಗರಿಕೆಯಿಂದ ಗಣಪತಿಯನ್ನು ಆರಾಧಿಸಿ ಗಣಪತಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮತ್ತು ಬಸ್ಕಿಗಳನ್ನು ಹೊಡೆದು ಗಣಪತಿಗೆ ತಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳನ್ನು ಹೇಳಿಕೊಂಡು ಒಳ್ಳೆಯ ಸದ್ಬುದ್ಧಿ, ಸನ್ನಡತೆ, ವಿದ್ಯಾ ಬುದ್ಧಿ ಜ್ಞಾನವನ್ನು ಕೊಡಪ್ಪ, ಸತ್ಯಾಸತ್ಯತೆಗಳನ್ನು ಪರಿಶೀಲಿಸುವಂತಹ ಒಂದು ಪ್ರಜ್ಞೆಯನ್ನು ನಮಗೆ ನೀಡಪ್ಪ ಅಂತ ಗಣಪತಿಯನ್ನು ಎಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ಗಣಪತಿ ವ್ರತವು ಆಚರಿಸಿದ ನಂತರ ನಾವೆಲ್ಲರೂ ಆ ಒಂದು ದಿನದ ಹೊಸ ಬಟ್ಟೆಗಳನ್ನು ಧರಿಸಿ ಗಣಪತಿಯ ಮೂರ್ತಿಗಳ ದರ್ಶನಗಳನ್ನು ಪಡೆದು ಎಷ್ಟೋ ಗಣಪತಿ ದೇವಸ್ಥಾನಗಳಾಗಬಹುದು, ರಸ್ತೆಗಳಲ್ಲಿ ಇರಿಸಿರತಕ್ಕಂತಹ ಗಣಪತಿಯ ದರ್ಶನಗಳನ್ನು ಆವತ್ತು ನಾವೆಲ್ಲರೂ ಒಂದು ಸಂತೋಷಕರವಾದ ಮನಸ್ಸಿಂದ ನೋಡಿ ಗಣಪತಿಯ ಆ ಒಂದು ಸೇವೆಗಳನ್ನು ಆನಂದಿಸುವ ಒಂದು ದಿನವಾಗಿರುತ್ತದೆ. ಈ ವ್ರತದ ಮಹಿಮೆ ಹೀಗಿರಬೇಕಾದ್ರೆ ಈ ವ್ರತದ ಕಥೆಯನ್ನು ನಾವಿವತ್ತು ತಿಳ್ಕೊಳ್ಳೋಣ. ಈ ವ್ರತವನ್ನು ಮೊದಲು ದೇವಲೋಕದಲ್ಲಿ ದೇವತೆಗಳೆಲ್ಲರೂ ಭೂಲೋಕದಲ್ಲಿ ಕೋರಿದ ಇಷ್ಟಾರ್ಥಗಳನ್ನು ಕೋರಿದ ವರಗಳನ್ನೆಲ್ಲ ಪ್ರಸಾದಿಸುವಂತಹ ಒಂದು ವ್ರತವನ್ನು ಕುರಿತು ತಿಳಿಸಬೇಕು ಎನ್ನಲು ಆಗ ಬ್ರಹ್ಮದೇವನು ಹೇಳುತ್ತಾನೆ, ಕಲಿಯುಗದಲ್ಲಿ ವಿನಾಯಕನನ್ನು ವರಸಿದ್ಧಿ ವಿನಾಯಕ ಎಂಬ ರೂಪದಲ್ಲಿ ಆರಾಧಿಸಿದವರಿಗೆ, ಭಾದ್ರಪದ ಶುದ್ಧ ಚೌತಿಯ ದಿನ ಈ ವ್ರತವನ್ನು ಮಾಡಿದವರಿಗೆ ಕೋರಿದ ವರಗಳನ್ನೆಲ್ಲ ಗಣಪತಿಯು ನೀಡುತ್ತಾನೆ ಎಂದು ಹೇಳುತ್ತಾರೆ. ಈ ವ್ರತವನ್ನು ಮಾಡುವವರು ಮೊದಲು ನಾನು ಹೇಳಿದ ಹಾಗೆ ಉದಯ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಸ್ನಾನ ಸಂಧ್ಯಾವಂದನೆಗಳನ್ನು ಆಚರಿಸಿ ಮಡಿವಸ್ತ್ರಗಳನ್ನು ಧರಿಸಿ ಶ್ರದ್ಧಾಭಕ್ತಿಗಳಿಂದ ವಿನಾಯಕನನ್ನು ವ್ರತವನ್ನು ಮಾಡಬೇಕು. ಈ ವ್ರತವನ್ನು ಮಾಡಿದ ನಂತರ ವಿನಾಯಕನಿಗೆ ಮೋದಕಗಳಿಂದಲೂ ಕಡುಬುಗಳಿಂದಲೂ ನಿವೇದನೆಗಳನ್ನು ಸಮರ್ಪಿಸಿ ವ್ರತಕಥೆಯನ್ನು ಕೇಳಬೇಕು. ವಿಶೇಷವಾಗಿ ವರಸಿದ್ಧಿ ವಿನಾಯಕ ವ್ರತಕಥೆಯಲ್ಲಿ
ಸ್ಯಮಂತಕೋಪಾಖ್ಯಾನವನ್ನು ಕೇಳುವುದು ಖಂಡಿತವಾಗಿ ಎಲ್ಲರೂ ಮಾಡಬೇಕಾದಂತಹ ಕರ್ತವ್ಯವಾಗಿರುತ್ತದೆ. ಆ ದಿನ ಮಾಡಲೇಬಾರದಾದಂತಹ ತಪ್ಪು ಏನಪ್ಪ ಅಂದರೆ ಚಂದ್ರ ದರ್ಶನವನ್ನು ಯಾವುದೇ ಕಾರಣಕ್ಕೂ ವರಸಿದ್ಧಿ ವಿನಾಯಕದ ವ್ರತದ ದಿನ ಅಂದರೆ ಭಾದ್ರಪದ ಶುದ್ಧ ಚೌತಿಯ ದಿನ ಯಾವುದೇ ಕಾರಣಕ್ಕೂ ಚಂದ್ರ ದರ್ಶನವನ್ನು ಮಾಡಬಾರದು. ಯಾಕಪ್ಪ ಅಂತಂದರೆ ಈ ಒಂದು ಚಂದ್ರ ದರ್ಶನದ ಪ್ರಭಾವ ಏನಾಯಿತು ಎಂಬುದು ಈ ಒಂದು ಬ್ರಹ್ಮದೇವನಿಂದ ವರವನ್ನು ಪಡೆದಂತಹ ವರಸಿದ್ಧಿ ವಿನಾಯಕನು ನಿನ್ನ ವ್ರತವನ್ನು ಲೋಕವೆಲ್ಲವೂ ಆಚರಿಸಲಿ ಅಂತ ಹೇಳಿ ಯಾಕೆ ಈ ಒಂದು ವರವನ್ನು ಕೊಡ್ತಾರಪ್ಪ ಅಂದರೆ ಗಣಪತಿಯ ಒಂದು ಸಂಭವ ಎಲ್ಲರಿಗೂ ತಿಳಿದಿರುವುದು. ಏಕೆ ಆತನು ಗಜಾನನಾದನು ಗಜಮುಖನಾದನು ಎಂಬುದು ಎಲ್ಲರಿಗೂ ತಿಳಿದಿರತಕ್ಕಂತಹ ಒಂದು ವಿಷಯ. ಗಜಮುಖನಾದ ನಂತರ ಬ್ರಹ್ಮನಿಂದ ಎಲ್ಲ ಪೂಜೆಗಳಲ್ಲಿ ನೀನು ಅಗ್ರಪೂಜಿತನಾಗು, ಪ್ರಥಮ ಪೂಜಿತನಾಗು ಅಂತ ಹೇಳಿ ವರವನ್ನು ಗಣಪತಿ ಪಡಿತಾನೆ. ಆ ವರವನ್ನು ಪಡೆದ ನಂತರ ಏನಾಗತ್ತಪ್ಪ ಅಂದರೆ ಆ ಗಣಪತಿಯು ಸಿದ್ಧಿ ಬುದ್ಧಿಗಳನ್ನು ವಿವಾಹವಾಗ್ತಾನೆ. ವಿವಾಹವಾದ ನಂತರ ಅವರೊಂದಿಗೆ ಲೋಕ ಸಂಚಾರಗಳನ್ನು ಎಲ್ಲ ಲೋಕಗಳನ್ನು ತಾನು ಸಂಚಾರ ಮಾಡಿ ಬರುತ್ತೇನೆ ಎಂದು ಹೇಳಿ ತನ್ನ ವಾಹನವಾದ ಮೂಷಕ ಅಂದರೆ ಇಲಿಯನ್ನು ತಾನು ಆಸೀನನಾಗಿ ಲೋಕ ಸಂಚಾರಕ್ಕಾಗಿ ಹೊರಡುತ್ತಾನೆ. ಹೊರಟಾಗ ಚಂದ್ರಲೋಕವನ್ನು ಪ್ರವೇಶಿಸುತ್ತಾನೆ. ತಾನು ಅತ್ಯಂತ ರೂಪವಂತನು ಎಂಬ ದುರಹಂಕಾರದಿಂದ ಚಂದ್ರನು ಗಣಪತಿಯನ್ನು ಕಂಡು ಉದಾಸೀನದಿಂದಲೂ ಅಪಹಾಸ್ಯದಿಂದಲೂ ಅವಮಾನಿಸುತ್ತಾನೆ. ಇದರಿಂದ ಗಣಪತಿಯು ನಿನ್ನ ದರ್ಶನವನ್ನು ಚೌತಿಯ ದಿನ ಮಾಡಿದವರಿಗೆ ಎಲ್ಲ ಕಷ್ಟಗಳು ಸಂಭವಿಸಲಿ ಎಂದು ಶಾಪವನ್ನು ನೀಡುತ್ತಾನೆ. ಆ ಶಾಪದಿಂದ ಚಂದ್ರನು ಖಿನ್ನನಾಗಿ ಒಂದು ಜಲದಲ್ಲಿ ಇರುವಂತಹ ಬಿಳಿಯ ಕಮಲದಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಚಂದ್ರನು ಅದೃಶ್ಯನಾಗಿದ್ದರಿಂದ ಪ್ರಕೃತಿಯ ಏರುಪೇರುಗಳು ಉಂಟಾಗುತ್ತದೆ. ಇದರಿಂದ ದೇವತೆಗಳೆಲ್ಲರೂ ಚಿಂತಾಕ್ರಾಂತರಾಗಿ ಈ ಶಾಪವನ್ನು ಹಿಂಪಡೆಯಲು ಯಾವುದೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ ಯಾವುದೇ ದೇವತೆಗಳಿಂದಲೂ ಸಾಧ್ಯವಿಲ್ಲ, ಇದನ್ನು ಗಣಪತಿಯೇ ಸರಿಪಡಿಸಬೇಕು ಎಂದು ಹೇಳಿದಾಗ ಗಣಪತಿಯ ಬಳಿಗೆ ಹೋಗಿ ಈ ಶಾಪವನ್ನು ವಿಮೋಚನೆ ಮಾಡಬೇಕು ಎಂದು ದೇವತೆಗಳೆಲ್ಲರೂ ಪ್ರಾರ್ಥಿಸಲು ಗಣಪತಿಯು ಈ ಒಂದು ಶಾಪವನ್ನು ಭಾದ್ರಪದ ಶುದ್ಧ ಚೌತಿಗೆ ಮಾತ್ರ ನಿಮಿತ್ತವನ್ನಾಗಿ ಮಾಡುತ್ತೇನೆ ಎಂದು ಹೇಳ್ತಾರೆ. ಆಗ ವಿನಾಯಕನು ಹೇಳುತ್ತಾನೆ, ಯಾರಾದರೆ ಪ್ರತಿ ಮಾಸದ ಬಹುಳ ಚೌತಿಯ ದಿನ ನನ್ನ ವ್ರತವನ್ನು ಮಾಡಿ ವ್ರತವು ಆದನ ಸಂಜೆ ಪ್ರಾತಃ ಕಾಲದಿಂದಲೂ ನಿಷ್ಠೆಯಿಂದ ಇದ್ದು ಉದಯಕಾಲದಿಂದಲೂ ಸ್ನಾನ ಸಂಧ್ಯಾವಂದನೆ ದೇವತಾ ಪೂಜೆಗಳನ್ನು ಮಾಡಿ ಉಪವಾಸಗಳನ್ನು ಮಾಡಿ ಉಪ್ಪಿಲ್ಲ ಸಂಜೆ ವಿನಾಯಕನ ಪೂಜೆಯನ್ನು ಮಾಡಿ ಮೋದಕಗಳಿಂದಲೂ ನಿವೇದನೆಗಳನ್ನು ಸಮರ್ಪಿಸಿ ಪೂಜೆಯಾದ ನಂತರ ಗರಿಕೆಯೊಂದಿಗೆ ಅರ್ಘ್ಯವನ್ನು ಕೊಟ್ಟು ಚಂದ್ರದರ್ಶನವನ್ನು ಮಾಡಿ ತದನಂತರ ಯಾರಾದರೆ ಉಪ್ಪಿಲ್ಲದ ಊಟವನ್ನು ಸೇವಿಸುತ್ತಾರೋ ಅವರನ್ನು ಸಕಲ ಕಷ್ಟಗಳಿಂದಲೂ ನಿವಾರಿಸುವ ಸಂಕಷ್ಟಹರ ಮೂರ್ತಿಯಾಗಿ ನಾನು ಅವರನ್ನು ಕಾಪಾಡುತ್ತೇನೆ ಎಂದು ಹೇಳುತ್ತಾರೆ. ಇದನ್ನು ಸಂಕಷ್ಟಹರ ಚತುರ್ಥಿ ವ್ರತ ಅಂತ ನಾವು ಹೇಳುತ್ತೇವೆ. ಅದೇ ರೀತಿಯಾಗಿ ಯಾರಾದರೆ ಭಾದ್ರಪದ ಮಾಸದ ಶುದ್ಧ ಚೌತಿಯ ದಿನ ಚಂದ್ರ ದರ್ಶನವನ್ನು ಮಾಡುತ್ತಾರೋ ಅವರಿಗೆ ಖಂಡಿತವಾಗಿ ಅಪನಿಂದನೆಗಳು ತಪ್ಪುವುದಿಲ್ಲ. ಹಾಗಾಗಿ ಈ ವ್ರತವನ್ನು ಮಾಡಿದ ನಂತರ ಅಥವಾ ಮಾಡದಿದ್ದರೂ ಸಹ ಚಂದ್ರ ದರ್ಶನವನ್ನು ಭಾದ್ರಪದ ಶುದ್ಧ ಚೌತಿಯ ದಿನ ಮಾಡಬಾರದು. ಚಂದ್ರ ದರ್ಶನವನ್ನು ಮಾಡಿದವರಿಗೆ ಅಪನಿಂದೆಗಳು ತಪ್ಪುವುದಿಲ್ಲ ಅಂತ ಹೇಳಿ ವರಸಿದ್ಧಿ ವಿನಾಯಕನು ಹೇಳುತ್ತಾನೆ. ಹಾಗಾಗಿ ಈ ವ್ರತವನ್ನು ಈ ಒಂದು ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರ ದರ್ಶನವನ್ನು ಶ್ರೀಕೃಷ್ಣ ಪರಮಾತ್ಮನು ಮಾಡಿಬಿಡ್ತಾನೆ. ಹೆಂಗಪ್ಪ ಅಂದರೆ ಮಥುರಾ ನಗರದಲ್ಲಿ ಜರಾಸಂಧನಿಂದ ಅವರಿಗೆ ಬಹಳ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಬಲರಾಮ ಮತ್ತು ಶ್ರೀಕೃಷ್ಣರು ತನ್ನ 16,000 ಗೋಪಿಕೆಯರೊಂದಿಗೆ ತನ್ನ ಗೋಪಗಣದೊಂದಿಗೆ ಅವರು ದ್ವಾರಕಾ ನಗರಕ್ಕೆ ಬಂದು ದ್ವಾರಕಾ ನಗರದಲ್ಲಿ ಒಂದು ಸ್ವರ್ಣಮಯವಾದ ನಗರವನ್ನು ನಿರ್ಮಿಸಿ ಕವಾಟಗಳೊಂದಿಗೆ ರತ್ನಮಯ ಸಿಂಹಾಸನಗಳೊಂದಿಗೆ ತನ್ನ ನಗರವನ್ನು ನಿರ್ಮಿಸಿಕೊಂಡು ಸಂತೋಷವಾಗಿ ದ್ವಾರಕಾ ನಗರದಲ್ಲಿ ಇರ್ತಾರೆ. ಹೀಗೆ ದ್ವಾರಕಾ ನಗರದಲ್ಲಿ ಇರಬೇಕಾದ್ರೆ ಒಂದು ದಿನ ಭಾದ್ರಪದ ಶುದ್ಧ ಚೌತಿಯ ದಿನದಂದು ಶ್ರೀಕೃಷ್ಣನು ಅರಿವಿಲ್ಲದಂತೆ ಚಂದ್ರ ದರ್ಶನವನ್ನು ಮಾಡಿಬಿಡ್ತಾನೆ. ಇದಾದ ನಂತರ ಅಲ್ಲಿ ಉಗ್ರಸೇನನೆಂಬ ಮಹಾರಾಜನೂ ಸಹ ಇರ್ತಾನೆ. ಆತನಿಗೆ ಸತ್ರಾಜಿತ ಮತ್ತು ಪ್ರಸೇನ ಎಂಬ 2 ಗಂಡು ಮಕ್ಕಳಿರ್ತಾರೆ. ಆ 2 ಗಂಡು ಮಕ್ಕಳು ಅತ್ಯಂತ ಬಲವಂತರಾಗಿರ್ತಾರೆ. ಅದರಲ್ಲಿ ಸತ್ರಾಜಿತನು ತಾನು ಸೂರ್ಯನಿಂದ ಅಖಂಡ ತೇಜೋಮಯ ಸಂಪನ್ನನಾದಂತಹ ಸೂರ್ಯ ಭಗವಾನನಿಂದ ಸ್ಯಮಂತಕ ಮಣಿಯನ್ನು ಪಡೆಯಬೇಕು ಎಂದು ಘೋರವಾದ ತಪಸ್ಸನ್ನು ಆಚರಿಸಿ ಸೂರ್ಯ ಭಗವಾನನನ್ನು ಕುರಿತು ಪ್ರಾರ್ಥಿಸುತ್ತಾನೆ. ಸೂರ್ಯ ಭಗವಾನನು ಆತನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ
ಸ್ಯಮಂತಕ ಮಣಿಯನ್ನು ಆತನಿಗೆ ಪ್ರಸಾದಿಸ್ತಾನೆ. ಆ ಸ್ಯಮಂತಕ ಮಣಿಯನ್ನು ಪಡೆದಂತಹ ಸತ್ರಾಜಿತನು ತನ್ನ ರಾಜ್ಯದೆಡೆಗೆ ಬರುತ್ತಿರುತ್ತಾನೆ. ಭೂಮಿಯ ಮೇಲೆ ಇನ್ನೊಂದು ಸೂರ್ಯನು, ಆಕಾಶದಲ್ಲಿ ಒಂದು ಸೂರ್ಯನು ಗೋಚಾರವಾಗುತ್ತಿದ್ದಂತೆ ಜನರಿಗೆ ಅದು ಭಾಸವಾಗುತ್ತದೆ. ಅದನ್ನು ನೋಡಿದ ತಕ್ಷಣ ಶ್ರೀಕೃಷ್ಣನು ತನ್ನಲ್ಲಿ ಕೊಡು ಎಂದು ಎಲ್ಲಿಗೆ ಬೇಡುತ್ತಾನೋ ಎಂದು ಸತ್ರಾಜಿತನು ಅದನ್ನು ತನ್ನ ತಮ್ಮನಾದ ಪ್ರಸೇನನ ಕೊರಳಿನಲ್ಲಿ ದಾರವನ್ನು ಕಟ್ಟಿ ಆ ಪ್ರಸೇನನಿಗೆ ಆ ಮಣಿಯನ್ನು ಧರಿಸ್ತಾನೆ. ಆ ಸ್ಯಮಂತಕ ಮಣಿಯ ವೈಶಿಷ್ಟ್ಯವೇನೆಂದರೆ ಒಂದು ದಿನಕ್ಕೆ 8 ಮಣದಷ್ಟು ಬಂಗಾರವನ್ನು ಆ ಸ್ಯಮಂತಕ ಮಣಿ ನೀಡುತ್ತದೆ. ಆ ಸ್ಯಮಂತಕ ಮಣಿಯನ್ನು ಈ ಪ್ರಸೇನನು ಧರಿಸಿಕೊಂಡು ಕಾಡಿನಲ್ಲಿ ಬೇಟೆಗೆ ಅಂತ ಹೋಗ್ತಾನೆ. ಬೇಟೆಗೆ ಹೋದಂತಹ ಪ್ರಸೇನನನ್ನು ಒಂದು ಸಿಂಹ ಕೊಂದು ಬಿಡುತ್ತೆ. ಸಿಂಹ ಕೊಂದ ನಂತರ ಆ ಒಂದು ಸ್ಯಮಂತಕ ಮಣಿಯನ್ನು ಒಂದು ಕರಡಿಯು ತೆಗೆದುಕೊಂಡು ಹೋಗಿ ತನ್ನ ಗುಹೆಯಲ್ಲಿ ಇಟ್ಕೊಂಡಿರುತ್ತೆ. ಆ ಕರಡಿಯು ಯಾರೂ ಅಲ್ಲ, ಮತ್ತು ರಾಮಾಯಣದಲ್ಲಿ ನಾವು ಕೇಳಿರ್ತಕ್ಕಂತಹ ಜಾಂಬವಂತನಾಗಿರ್ತಾನೆ. ಎಷ್ಟೇ ದಿನಗಳಾದರೂ ಪ್ರಸೇನನು ಬರದೇ ಇರೋದರಿಂದ ಸ್ಯಮಂತಕ ಮಣಿಯನ್ನು ಕದೀಬೇಕೆಂಬ ಆಸೆಯಿಂದ ಶ್ರೀಕೃಷ್ಣನೇ ಪ್ರಸೇನನನ್ನು ಏನೋ ಮಾಡಿದಾನೆ ಅನ್ನೋ ಸಂಶಯ ಎಲ್ಲರಲ್ಲೂ ಹುಟ್ಟುಬಿಡುತ್ತೆ. ಆ ಅಪನಿಂದೆಯು ಶ್ರೀಕೃಷ್ಣನು ಸ್ಯಮಂತಕ ಮಣಿಯ ಆಸೆಗಾಗಿ ಪ್ರಸೇನನನ್ನು ಕೊಂದಿರ್ತಾನೆ ಅಂಥೇಳಿ ಎಲ್ಲರೂ ಭಾವಿಸ್ಬಿಡ್ತಾರೆ. ಆವಾಗ ಏನಾಗುತ್ತಪ್ಪ ಅಂದರೆ ಶ್ರೀಕೃಷ್ಣನು ಅಪನಿಂದೆಯನ್ನು ಕಳ್ಕೋಬೇಕು ಅಂಥೇಳಿ ತನ್ನ ಸ್ನೇಹಿತರೊಂದಿಗೆ ಕಾಡಿನೊಳಕ್ಕೆ ಹೋಗ್ತಾನೆ. ಅಲ್ಲೂ ಸತ್ತು ಬಿದ್ದಿರುವಂತಹ ಪ್ರಸೇನನನ್ನು ಮತ್ತು ಸಿಂಹವನ್ನು ಕಂಡು ಏನಾದರೂ ಮಾಡಿ ಈ ಒಂದು ಸ್ಯಮಂತಕ ಮಣಿ ಎಲ್ಲಿದೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿ ಹೋದಾಗ ಕರಡಿಯ ಒಂದು ಬಿಲ ಗುಹೆ ಕಾಣಿಸುತ್ತೆ. ಆ ಗುಹೆ ಒಳಕ್ಕೆ ಹೋಗಿ ನೋಡಿದ್ರೆ ಸ್ಯಮಂತಕ ಮಣಿಯನ್ನು ಒಂದು ಮಗುವಿನ ತೊಟ್ಟಿಲಿಗೆ ಕಟ್ಟಿರ್ತಾರೆ. ಆ ತೊಟ್ಟಿಲಿಗೆ ಕಟ್ಟಿರ್ತಕ್ಕಂತಹ ಸ್ಯಮಂತಕ ಮಣಿಯನ್ನು ಕೃಷ್ಣನು ತೆಗೆದುಕೊಳ್ಳಲು ಹೋದಾಗ ಅಲ್ಲಿರ್ತಕ್ಕಂತಹ ಕನ್ಯಾಮಣಿಯು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿ ಕೃಷ್ಣನನ್ನು ಕಳುಹಿಸಿಬಿಡುತ್ತಾರೆ. ಕಳಿಸೋದಕ್ಕೆ ಹೋದರೆ ಕೃಷ್ಣನ ಏನು ಮಾಡ್ತಾನೆ, ತನ್ನ ಬಳಿ ಇರುವಂತಹ ಪಾಂಚಜನ್ಯವನ್ನು ತೆಗೆದು ಗಟ್ಟಿಯಾಗಿ ಆ ಶಂಖಾನಾದವನ್ನು ಮಾಡ್ತಾನೆ. ಆಗ ಆ ಜಾಂಬವಂತನು ಅಲ್ಲಿಗೆ ಬರ್ತಾನೆ. ಬಂದಾಗ ಇಬ್ಬರು ಯುದ್ಧಕ್ಕೆ ಇಳಿತಾರೆ. ಯುದ್ಧ ಮಾಡ್ತಾ 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 21 ದಿನಗಳು ಕಳೆಯುತ್ತೆ. 21 ದಿನಗಳಾದರೂ ಜಾಂಬವಂತನಿಗೆ ಕೃಷ್ಣನನ್ನು ಸೋಲಿಸೋದಕ್ಕಾಗೋದಿಲ್ಲ. ಯಾಕೆ ಈ ರೀತಿ ಆಗ್ತಾಯಿದೆ? ಯಾಕೆ ನಾನು ಕೃಷ್ಣನನ್ನು ಸೋಲ್ಸೋಕ್ಕೆ, ಯಾಕೆ ನಾನು ಈತನನ್ನು ಸೋಲ್ಸೋಕ್ಕಾಗ್ತಾಯಿಲ್ಲ? ನಾನು ಈತನನ್ನು ಸೋಲ್ಸೋಕ್ಕಾಗ್ತಾಯಿಲ್ಲ ಅಂದರೆ ಈತನು ವಿಷ್ಣುಮೂರ್ತಿಯೇ ಸರಿ ಅಂತ ಹೇಳಿ ಈತನು ಖಂಡಿತವಾಗಿ ವಿಷ್ಣುಮೂರ್ತಿ ಆಗಿರ್ತಾನೆ ಅಂತ ಹೇಳಿದಾಗ ಆ ಒಂದು ಶ್ರೀಕೃಷ್ಣನು ತನ್ನ ರಾಮಾವತಾರದ ದರ್ಶನವನ್ನು ಜಾಂಬವಂತನಿಗೆ ನೀಡ್ತಾನೆ. ಜಾಂಬವಂತನು ತನ್ನ ಒಂದು ತಪ್ಪನ್ನು ತಿಳಿದು ಆ ಸ್ಯಮಂತಕ ಮಣಿಯನ್ನು ಮತ್ತು ತನ್ನ ಮಗಳಾದಂತಹ ಜಾಂಬವತಿಯನ್ನು ನೀಡಿ ಜಾಂಬವತಿಯೊಂದಿಗೆ ವಿವಾಹವನ್ನು ಶ್ರೀಕೃಷ್ಣನಿಗೆ ನಡೆಸಿಕೊಟ್ಟು ಆ ಸ್ಯಮಂತಕ ಮಣಿಯನ್ನು ಉಡುಗೊರೆಯಾಗಿ ಕೊಟ್ಟು ಕಳುಹಿಸಿಕೊಡ್ತಾನೆ. ಶ್ರೀಕೃಷ್ಣನು ತನ್ನ ರಾಜ್ಯಕ್ಕೆ ಮರಳಿ ಆ ಒಂದು ದ್ವಾರಕಾ ನಗರದಲ್ಲಿ ಸತ್ರಾಜಿತನಿಗೆ ಸ್ಯಮಂತಕ ಮಣಿಯನ್ನು ಪುನಃ ಕೊಡ್ತಾನೆ. ಕೊಟ್ಟಾಗ ಸತ್ರಾಜಿತನು ಮಾಡಿದಂತಹ ಅಪನಿಂದೆಯಿಂದ ನೀನು ನೊಂದಿರುವೆ ಅಂತ ಹೇಳಿ ಆ ಸ್ಯಮಂತಕ ಮಣಿಯನ್ನು ಪುನಃ ನಮಗೆ ತಂದು ಕೊಟ್ಟಿರುವ ನಿನಗೆ ನನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಕೊಟ್ಟು ವಿವಾಹ ನಡೆಸಿಕೊಡುತ್ತೇನೆ ಅಂತ ಹೇಳಿ ಸತ್ಯಭಾಮೆಯೊಂದಿಗೆ ಶ್ರೀಕೃಷ್ಣನ ವಿವಾಹವು ನಡೆಯುತ್ತದೆ. ಆಗ ಶ್ರೀಕೃಷ್ಣನು ಇನ್ನು ಮುಂದೆ ಯಾರೂ ಸಹ ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರದರ್ಶನವನ್ನು ಮಾಡಬಾರದು ಅಂತ ಹೇಳಿ ದ್ವಾರಕಾ ನಗರವೆಲ್ಲವೂ ಪ್ರಚಾರ ಮಾಡಿ ಅಂದಿನಿಂದ ಆ ಶ್ರೀಕೃಷ್ಣನು ಸಹ ಆ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡುವ ಒಂದು ಆಚರಣೆಯನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಯಾರಾದರೆ ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರದರ್ಶನವನ್ನು ಮಾಡ್ತಾರೋ ಅವರಿಗೆ ನಿಶ್ಚಯವಾಗಿ ಅಪನಿಂದೆ ಎಂಬುದು ತಪ್ಪುವುದಿಲ್ಲ. ಜಯ ಇರುವವರೆಗೂ ನಮಗೆ ಭಯ ಇರುವುದಿಲ್ಲ. ಆದರೆ ನಮಗೂ ಒಳ್ಳೆಯ ಕಾಲ ಕೆಟ್ಟ ಕಾಲ ಅಂತಿರುತ್ತೆ. ಕೆಟ್ಟ ಕಾಲ ಬಂದಾಗ ಗಾಯದ ಮೇಲೆ ಬರೆಗಳು ನಮಗೆ ಬೀಳಬಾರ್ದು. ಅಂದರೆ ದಯವಿಟ್ಟು ಯಾರು ಭಾದ್ರಪದ ಶುದ್ಧ ಚೌತಿಯ ದಿನ ಈ ಚಂದ್ರದರ್ಶನವನ್ನು ಮಾಡದೇ ಇರೋದು ತುಂಬ ಉತ್ತಮ. ಈ ರೀತಿಯಾಗಿ ವರಸಿದ್ಧಿ ವಿನಾಯಕ ವ್ರತವನ್ನು ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ಶುಚಿಯಾಗಿರಿ. ಗಣಪತಿಗೆ ಒಳ್ಳೆ ಮೋದಕಗಳನ್ನು ಕಡುಬುಗಳನ್ನು ನೈವೇದ್ಯ ಮಾಡಿ ಅವುಗಳನ್ನು ಪ್ರಸಾದ ಅಂತ ಸ್ವೀಕರಿಸಿ ಇರುವವರು ತಿನ್ನಿ, ಇಲ್ಲದೇ ಇರೋರಿಗೂ ನೀಡಿ, ಎಲ್ಲರಿಗೂ ಪ್ರಸಾದಗಳನ್ನು ಕೊಡಿ, ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಿ ಆ ಗಣಪತಿ ಅನುಗ್ರಹಕ್ಕೆ ಪಾತ್ರರಾಗಿ ಸಂತೋಷದಿಂದ ಎಲ್ಲರೂ ಆಯುರಾರೋಗ್ಯಗಳಿಂದ ಇರಬೇಕು ಅಂತ ಬೇಡ್ತಾ ಇದ್ದೀನಿ.